ಇವರು ಮಾಧವಿಲತಾ, ಇವರು ಅಸಾದುದ್ದೀನ್ ಓವೈಸಿ ಅವರ ವಿರುದ್ಧ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ ಹೈದರಾಬಾದ್ನಲ್ಲಿ. ಇದು ಹೈದರಾಬಾದ್ನಲ್ಲಿ ನಡೆದಂಥ ಚುನಾವಣಾ ಪ್ರಕ್ರಿಯೆ ಸಂದರ್ಭದಲ್ಲಿ ಕೆಲವು ಮಹಿಳೆಯರು ಅಂದರೆ ಬುರ್ಕಾ ತೊಟ್ಟು ಬಂದಿದ್ದರು. ಬುರ್ಕಾ ತೊಟ್ಟು ಬಂದಂಥ ಮಹಿಳೆಯರನ್ನು ಅವರು ಬುರ್ಕಾ ತೆಗೆಸಿ ಅವರ ಏನು ವೋಟರ್ ಐ ಡಿ ಇದೆಯಲ್ಲ, ವೋಟರ್ ಐ ಡಿಯ ಫೋಟೋಗೆ ಸೆಟ್ ಆಗತ್ತಾ ಅಂತ ಎಲ್ಲರನ್ನ ಪರಿಶೀಲನೆ ಮಾಡ್ತಾಯಿದ್ರು. ಇವರ ವಿರುದ್ಧ ಕೇಸ್ ದಾಖಲಾಗಿತ್ತು. ಇವರ ವಿರುದ್ಧ ಮಾಧವಿಲತಾ ಅವರ ವಿರುದ್ಧ ಕೇಸ್ ದಾಖಲಾಗಿತ್ತು. ನೀವು ಕೇಳ್ಬೋದು, ತಪ್ಪೇನು ಸರ್, ಹಾಗೆಲ್ಲ ಬಂದಿದ್ದಾರೆ, ಅವರನ್ನು ಪರೀಕ್ಷೆ ಮಾಡೋದು ಸರಿ ಅಲ್ವಾ? ಯಾವುದ್ಯಾವುದು ಎಕ್ಸಾಮ್ಗೆಲ್ಲ ತೆಗೆಸ್ಬಿಡ್ತೀರಿ, ವೋಟ್ ಹಾಕುವಾಗ ಯಾರಾದರೂ ಬೇರೆಯವರು ಇರ್ತಾರ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ತಪ್ಪೇನಿಲ್ಲ. ಆದರೆ ಯಾರು ಅಭ್ಯರ್ಥಿ ಇರ್ತಾರೆ, ಅಭ್ಯರ್ಥಿ ಅದನ್ನು ಮಾಡೋಂಗಿಲ್ಲ. ನೀವು ಅಲ್ಲಿಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಇದು ಸ್ವತಃ ಇವರೇ ಮಾಡಿದ್ದಾರೆ. ಮುಖ ತೆಗೆಸೋದು ನೋಡಿ, ಮತ್ತೊಮ್ಮೆ ಅದನ್ನು ವಿಜುವಲ್ ತೋರಿಸಿ ನೋಡಿ, ಅವರ ಐ ಡಿ ನೋಡೋದು, ತೆಗಿಯಮ್ಮ ಬುರ್ಕ ತೆಗಿಯಮ್ಮ ಅಂತ ಹೇಳೋದು. ಅಸಾದುದ್ದೀನ್ ಓವೈಸಿ ವಿರುದ್ಧ ಸ್ಪರ್ಧೆ ಮಾಡಿರುವಂಥ ಮಾಧವಿಲತಾ ಈ ಬಾರಿ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿದ್ದಾರೆ. ಇದು ಹೈದರಾಬಾದ್ ವಿಚಾರವಾದರೆ ಮುಖ್ಯಮಂತ್ರಿ ಕೇಜ್ರಿವಾಲ್ ಜೈಲಿಗೆ ಹೋಗಿ ಬಂದ ಬಳಿಕ ಲೋಕಸಭಾ ಚುನಾವಣೆ ದೆಹಲಿಯಲ್ಲಿ ಕೂಡ ನಡೀತಾ ಇದೆ. ನಾನು ಹೇಳಿದೆ 7 ಕ್ಷೇತ್ರಗಳಲ್ಲಿ ನಡೀತಾ ಇದೆ. ಮಾಧವಿಲತಾ ಏನು ಮಾಡಿದ್ರು ಹೈದರಾಬಾದ್ನಲ್ಲಿ, ಇದೀಗ ಬಿಜೆಪಿ ದೆಹಲಿಯಲ್ಲಿ ಅದನ್ನೇ ಮಾಡ್ತಾ ಇದೆ. ಚುನಾವಣಾ ಆಯೋಗದ ಮುಂದೆ ಬಿಜೆಪಿ ಒಂದು ಮನವಿ ಮಾಡಿದೆ. ಬುರ್ಖಾ ಧರಿಸಿ ಬರುವ ಮಹಿಳೆಯರ ಗುರುತು ಪತ್ತೆ ಹಚ್ಚಿ ಬಳಿಕ ಮತದಾನಕ್ಕೆ ಅವಕಾಶ ನೀಡಬೇಕು ಅಂತ ಕೇಳಿಕೊಂಡಿದೆ. ಆದರೆ ಬಿಜೆಪಿ ನಡೆಗೆ ಇದೇ ಹೈದರಾಬಾದ್ನಲ್ಲಿ ಸ್ಪರ್ಧೆ ಮಾಡಿದ್ರಲ್ಲ IAM ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ವಿರೋಧ ವ್ಯಕ್ತಪಡಿಸಿದ್ದಾರಂತೆ. ಆ ರೀತಿ ತೆಗಿಬಾರ್ದು ಅಂತೇಳಿ. ಆದರೆ ಒಂದಂತೂ ಭಾಳ ಸ್ಪಷ್ಟ, ಗುರುತು ಪತ್ತೆ ಹಚ್ಚುವಂಥ ಪ್ರಯತ್ನಗಳಾಗ್ತಾ ಇದೆ ಅಂತೇಳಿ. ಸೊ ಹಾಗಾಗಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬುರ್ಕಾ ಹಾಕಿಕೊಂಡು ಬಂದವರನ್ನ ಆ ರೀತಿ ಮಾಡಬಾರ್ದು ಅಂತೇಳಿ. ಬನ್ನಿ ಇದರ ಬಗ್ಗೆ ಕೆಲವು ಪಾಯಿಂಟ್ಗಳಿದೆ. ಬುರ್ಕಾ ವರ್ಸಸ್ ಬಿಜೆಪಿ. ದೆಹಲಿಯಲ್ಲಿ ಯಾಕೆ ಬುರ್ಕಾ ವಿರುದ್ಧ ಬಿಜೆಪಿ ಈ ಥರ ಮನವಿ ಸಲ್ಲಿಸಿದೆ ಚುನಾವಣಾ ಆಯೋಗಕ್ಕೆ ಅಂತಂದರೆ ನಿಮ್ಗೆ ಗೊತ್ತಿದೆ, ಹೈದರಾಬಾದ್ನಲ್ಲಿ ಮಾಧವಿಲತಾ ಅವರಾಗಿ ಹೋಗಿ ಅದನ್ನು ಮಾಡಬಾರ್ದಾಗಿತ್ತು, ಅದು ತಪ್ಪು. ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಬಹುದಾಗಿತ್ತು. ಹಾಗಾಗಿ ಇಲ್ಲಿ ಅವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾದ ಕಾರಣಕ್ಕಾಗಿ ಬಿಜೆಪಿ ಡೆಲ್ಲಿಯಲ್ಲಿ ಏನು ಮಾಡಿದೆ, ಚುನಾವಣಾ ಆಯೋಗಕ್ಕೆ ಮನವಿಯನ್ನು ಮಾಡಿದೆ. ಈಗ ಅಸಾದುದ್ದೀನ್ ಓವೈಸಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಬಿಜೆಪಿ ಏನು ಹೇಳ್ತಾ ಇದೆ, ದೆಹಲಿಯಲ್ಲಿ ಹೆಚ್ಚುತ್ತಾ ಇದೆ ಅಕ್ರಮ ವಲಸಿಗರ ಕಾಟ. ಅಕ್ರಮ ವಲಸಿಗರು ಜಾಸ್ತಿ ಆಗ್ತಾ ಇದ್ದಾರೆ, ಅದರಲ್ಲೂ ಬಾಂಗ್ಲಾ ರೋಹಿಂಗ್ಯಾಗಳ ಕಾಟ ಜಾಸ್ತಿ ಆಗ್ತಾ ಇದೆ. ಅಕ್ರಮ ನುಸುಳುಕೋರಿದ್ದಾರೆ, ಇವರೆಲ್ಲ ಬುರ್ಕಾ ಹಾಕೊಂಬಂದು ಓಟ್ ಹಾಕಿರ್ಬೋದು, ಅಲ್ಲಿ ಇರುವ ID ಕಾರ್ಡ್ ಬೇರೆ ಇರ್ಬೋದು, ಅವರು ಬೇರೆ ಇರ್ಬೋದು. ಹಾಗಾಗಿ ನಾವು ಅದನ್ನು ಮಾಡಬೇಕು ಅಥವಾ ನೀವು ಮಾಡಿಕೊಡಿ. ಬಿಜೆಪಿ ಪದೇ CAA NRC ಅಂತ ಹೇಳ್ತಾನೆ ಇದೆ. ನಿಮ್ಗೆ ಗೊತ್ತಿದೆ, CAA ಮತ್ತು NRCಯಿಂದ ಅಕ್ರಮ ವಲಸಿಗರಿಗೆ ಭಯ ಇದೆ. ಭಾರತದಲ್ಲಿರುವಂಥ ಪ್ರಜೆಗಳಿಗೆ ಯಾವ ಜಾತಿ ಆಗಿರಲಿ ಪ್ರಾಬ್ಲಮ್ ಇಲ್ಲ. ಕೆಲ ಅಕ್ರಮ ವಲಸಿಗರು ವೋಟ್ ಹಾಕುವ ಸಾಧ್ಯತೆ ಖಂಡಿತವಾಗ್ಲೂ ಇದೆ. ಇಲ್ಲಿಯೇ ಲೋಕಲಲ್ಲಿ ಹಾಕ್ತಾರೆ. ನೀವು ಬುರ್ಕ ಹಾಕೊಂಡ್ಬಂದರೆ ಹಾಕದೇ ಇರ್ತಾರಾ? ಇನ್ನು ಅಕ್ರಮ ವಲಸಿಗರು ಕಳ್ಳ ವೋಟ್ ಹಾಕುವ ಭೀತಿ ಇದೆ. ಇದು ಬಿಜೆಪಿ ಮನವಿ. ಅಕ್ರಮ ವಲಸಿಗರಲ್ಲಿ ಹೆಚ್ಚಿನವರು ಮುಸ್ಲಿಮರು ಬಿಜೆಪಿಗೆ ವೋಟ್ ಹಾಕಲಿಕ್ಕಿಲ್ಲ ಅನ್ನೋದು ಬಿಜೆಪಿಯವರೇ ಮನನ ಮಾಡಿಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಬುರ್ಖಾಧಾರಿಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಹೈದರಾಬಾದ್ನಲ್ಲಿ ಏನು ಮಾಧವಿಲತಾ ಮಾಡಿದ್ರೋ, ಮಾಧವಿಲತಾ ಮಾಡಿದ ಕಾರಣಕ್ಕಾಗಿ ಅವರ ವಿರುದ್ಧ ಏನು ಕೇಸ್ ದಾಖಲಾಗಿತ್ತು, ಇದೀಗ ಕೇಸ್ ದಾಖಲಾಗಬಾರ್ದು ಅಂತ ಹೇಳಿ ನೇರವಾಗಿ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿದ್ದಾರೆ. ಮಾಧವಿಲತಾ ಮಾಡಿದ್ದಕ್ಕೆ ದೂರು ದಾಖಲಾಗಿತ್ತು. ಇದೀಗ ದೆಹಲಿಯಲ್ಲಿ ಬಿಜೆಪಿ ನಾಯಕರು ನೇರವಾಗಿ ನೋಡಿ ಸರ್, ನೀವು ನಾವಾಗಿ ಮಾಡಿದರೆ ನಮಗೆ ಕೇಸ್ ಹಾಕ್ತೀರಿ, ಈಗ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಥವಾ ಇವರನ್ನು ಚೆಕ್ ಮಾಡಬೇಕು ಅಂತೇಳಿ ಕೇಳ್ಕೊಂಡಿದ್ದಾರೆ.